ಮಾರೆ ಅಯ್ಯೋ ಯಾರೋ ನನ್ನ ಮಗ ಛತ್ರಿ ತೊಗೊಂಬಂದಿದ್ದ ಇಲ್ಲಿ ರೇನ್ಕೋಟ ತಾಳವಲ್ತಿ ಇಲ್ಲಿ ಯಾರೋ ಛತ್ರಿ ತೊಗೊಂಬಂದಿದ್ದ ಛತ್ರಿ ಜೊತೆಗೆ ಹಾರ್ದ ಅನ್ಸುತ್ತ ದಂಡೆ ಮಾತ್ರ ಇಲ್ಲಿ ಹಿಡ್ದೆ ಎಲ್ಲೋದು ಹೋದ ಹಾರ್ಕೊಂಡು ಹೆಂಗ ಹೋಗುದು ಸ್ನೇಹಿತರೆ ಹತ್ತಾ ಇದೀವಿ ಬೆಟ್ಟ ಐ ಥಿಂಕ್ ಇದೆ ಫೈನಲ್ ಬೆಟ್ಟನ ಇದಕ್ಕಿಂತ ಮೇಲೆ ಏನಿದೆ ಗೊತ್ತಿಲ್ಲ ಸೊ ರಸ್ತೆ ಅಷ್ಟು ಸರಳವಾಗಿಲ್ಲ ನೀವು ಅನ್ಕೊಂಡಿರೋ ಥರ ತುಂಬ ಟಫ್ ಆಗಿದೆ ಸೊ ಆ ಕಡೆಯಿಂದ ಈ ಕಡೆಯಿಂದ ಜಂಪ್ ಮಾಡ್ತಾ ಕಲ್ಲಲ್ಲಿ ಕಾಲಿಡ್ತಾ ಹೋಗಬೇಕು ಸೊ ನಾವು ಆ ತುದಿಗೆ ಮುಟ್ಟಬೇಕು ಸೊ ಮತ್ತೊಂದು ಟಿಪ್ಸ್ ಏನು ಅಂತಂದರೆ ನೀವು ಯಾವತ್ತಾದರೂ ಒಂದು ಗುಡ್ಡ ಅಥವಾ ಎತ್ತರದ ಪ್ರದೇಶ ಹತ್ತಾ ಇದ್ದೀರಿ ಅಂತಂದರೆ ಸೊ ಕೈಯಲ್ಲಿ ಒಂದು ಕೋಲ್ ಇರಬೇಕು ಸೊ ಕೋಲ್ ಇದ್ರೆ ಏನಾಗುತ್ತೆ ನಿಮ್ಗೊಂದು ಸಪೋರ್ಟ್ ಇರುತ್ತೆ ಸೊ ಜೊತೆಗೆ ಒಂದು ಸೇಫ್ಟಿ ಕೂಡ ಇರುತ್ತೆ ಸೊ ಕೋಲಿಡನ್ನ ಹಿಡ್ಕೊಂಡ್ಬಿಟ್ಟು ನೀವು ಈ ಥರ ಒಂದು ಚಾರಣಿಗ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಚಾರಣ ಗುಡ್ಡಗಳನ್ನು ಹತ್ತಬೇಕು ಇಲ್ಲೊಂದು ಹಣ್ಣು ಏನಾದ್ರು ಬಿದ್ದಿದೆ ಇಲ್ಲಿ ಏನಾಗಿದೆ ಅಂತಂದರೆ ರಾತ್ರಿ ಈ ಜಾಗದಲ್ಲಿ ಕಾಡಹಂದಿಗಳು ಬರುತ್ತೆ ನೋಡಿ ಇಲ್ಲೂ ಕೂಡ ಕಾಡಹಂದಿ ಏನೋ ಹುಡುಕ್ತಾ ಇತ್ತು ಅನಿಸುತ್ತೆ ಆಹಾರ ಮತ್ತು ಇಲ್ಲಿ ಕೂಡ ನೋಡ್ಬೋದು ನೀವು ಕಾಡು ಹಂದಿ ಯಾವ ರೀತಿಯಾಗಿ ಮಾಡಿದೆ ಅಂತ ಸೊ ಅಂದರೆ ಇಲ್ಲಿ ಪ್ರಾಣಿ ಓಡಾಡುತ್ತೆ ರಾತ್ರಿಯಲ್ಲಾಗಲಿ ಬೆಳಗ್ಗಿನ ಮುಂಜಾನೆ ಜಾವದಲ್ಲಿ ಪ್ರಾಣಿಗಳು ಇಲ್ಲಿ ಓಡಾಡುತ್ತೆ ಸೊ ಈ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಕಡಿಮೆ ಬಟ್ ನಿಮ್ಗೆ ಕಾಣ್ಬೋದು ಬೆಟ್ಟ ಹತ್ತಿ ಊಟ ನೆಡೋದೆ ಯಾವತ್ತಾದ್ರೂ ನೀವು ಬೆಟ್ಟ ಹತ್ತಬೇಕು ಅಂತಂದ್ರೆ ನೀವು ನೇರವಾಗಿ ಹತ್ತಿದ್ರೆ ತುಂಬಾ ಸುಸ್ತಾಗ್ಬಿಡುತ್ತೆ ಬೆಟ್ಟ ಹತ್ತೋದು ಕ್ರಾಸ್ ಆಗುತ್ತೆ ನಿಮಗೆ ಸುಸ್ತಾಗುತ್ತೆ ಮನುಷ್ಯ ಎತ್ತರಕ್ಕೆ ಹೋಗ್ಬೇಕ್ರಿ ಎತ್ತರಕ್ಕೆ ಹೋಗ್ಬೇಕು ಈ ಸೈಡ್ ನೋಡು ಓಹೋ ಕಾಮಿಡಿ ಏನಂತಂದ್ರೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾಗಿಲ್ಲ ಮಲ್ಕೊಂಡ್ಬಿಟ್ರೆ ಸಾಕು ಹಿಂಗೆ ಸುಯಿ ಅಂತ ಡೈರೆಕ್ಟ್ ಅಲ್ಲಿ ನೋಡ್ಬೋದು ನಾವಿಲ್ಲಿ ನಿಂತಿದ್ದೀವಿ ಸ್ಲೋಪ್ ಆಗಿದೆ ಬಟ್ ಅಷ್ಟೇನು ಸ್ಟೀಫ್ ಆಗಿಲ್ಲ ಸೊ ಒಂದು 70 ಡಿಗ್ರಿ 75 ಡಿಗ್ರಿ ಆ್ಯಂಗಲಲ್ಲಿದೆ ಅಂತ ಹೇಳ್ಬೋದು ಏನು ರೀ ಹುಡುಗರು ಇಷ್ಟೊಂದು ಎಕ್ಸೈಟ್ ಆಗಿದ್ದಾರೆ ಏನಿದೆ ಅಂತಂದ್ಮೇಲೆ ಬನ್ನಿ ನೋಡೋಣ ಬಟ್ ಬ್ಯೂಟಿಫುಲ್ ಸ್ನೇಹಿತರೆ ನಿಜವಾಗ್ಲೂ ನಾನು ಇಮ್ಯಾಜಿನೇಷನ್ ಮಾಡಿರಲಿಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಅದು ಈ ಥರ ಪ್ಲೇಸ್ ಇದೆ ಅಂತ ಇರೋ ಬರ್ತಾ ಇದ್ದೀನಿ ನಮ್ಮ ಆಡಿಯನ್ಸ್ ಬರ್ತಾ ಇದ್ದಾರೆ What is this, man? 360 degree. ಸೀರಿಯಸ್ ಆಗಿ ಅಲ್ಲ ನಾವು ಅನ್ಕೊಂಡ್ವಿ ಆ್ಯಕ್ಚುಲಿ ಅಲ್ಲಿಂದಾನೇ ಹೋಗ್ಬಿಡೋಣ ಅಂತ ಸಾಕು ಬೆಸ್ಟ್ 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 ವ್ಯೂ ಮೂಕ ವಿಸ್ಮಿತ ಸ್ನೇಹಿತರೆ ಇಲ್ಲಿ ಮಾತಾಡೋಕ್ಕಾಗಲ್ಲ ಮಾತುಗಳಿಲ್ಲ ಸೆರೆನಿಟಿ ದ ಪ್ಯೂರ್ ನೇಚರ್ ಪರಿಶುದ್ಧ ನಿಸರ್ಗ ಅಂತಾರಲ್ಲ ಅದು ಇಬ್ಬನಿ ತಬ್ಬಿದ ಎಳೆಯಲಿ ಬರೀ ಮಾತುಗಳಿಲ್ಲ ಹೃದಯದ ಕವಿತೆಗಳು ಮನಸ್ಸಿನ ಮಾತುಗಳು ನಮ್ಮ ಜೊತೆ ನಾವೇ ಕಳೆಯುವಂಥ ಸಮಯ ಭಾವ ಸಮುದ್ರ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಏಕೆಂದರೆ ಇಂತಹ ಬ್ಯೂಟಿಫುಲ್ ದೃಶ್ಯಗಳಾಗಲಿ ಪ್ಲೇಸಸ್ಗಳಾಗಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಸ್ನೇಹಿತರೆ ಹೇಗಿದೆ ಜಾಗ ಸಖತ್ತಾಗಿದೆ ಪೂರ್ತಿ ಗ್ರೀನ್ ಆ್ಯಂಡ್ ಗ್ರೀನ್ ನಾಲ್ಕು ಕಡೆ ಒಂದು ಪೂರ್ತಿ ದಿನ ಕಳೆದ್ರೂ ಬೇಜಾರಾಗಲ್ಲ ಆ ಥರ ದೃಶ್ಯ ಇದೆ ಹುಡುಗರೆಲ್ಲ ಫೋಟೋಸ್ ತೆಗಿತವ್ರೆ ರೀಲ್ಸ್ ಮಾಡ್ತವ್ರೆ ಸೊ ಈ ಜಾಗದ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೋರಿಸ್ತೀನಿ ನೋಡ್ಕೊಂಬನ್ನಿ ಅಲ್ಲಿವರೆಗೂ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಬಾಗಿಲಿಗೆ
ಹೊರಡ್ತೀವಿ ಈಗ. ನಮ್ಮ ಧೀರಜ್ ಇದೆ ನೋಡಿ, ಫೋಟೋಸ್ ಎಲ್ಲ ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡಿದ್ದೀವಿ. ಧೀರಜ್, ಅಧ್ಯಾಯಗಳು ಅಂತ ಇದ್ದೆ, ಸೊ ಎಲ್ಲ ಅಧ್ಯಾಯಗಳು ಮುಗಿತಾ ಅಥವಾ ಏನು ಬಾಕಿ ಇದೆಯಾ? ಈಗ ನಾನು ಹೇಳಬೇಕು ಅಂದರೆ ಸದ್ಯಕ್ಕೆ ನಾವು ಅಧ್ಯಾಯ 6ರಲ್ಲಿದ್ದೀವಿ. ಹೌದಾ? ಇನ್ನೂ ಅಧ್ಯಾಯಗಳಿವೆ? ಇನ್ನು ಅಧ್ಯಾಯ 6, 7, 8, 9 ಇದೆ. ಎಲ್ರಿ? ಇವಾಗ ಅಧ್ಯಾಯ 6ರಲ್ಲಿದ್ದೀವಿ ನಾವು. ಸೊ ಅಧ್ಯಾಯ 6 ಈ ಥರ ಇದೆ ಅಂತಂದರೆ ಅಧ್ಯಾಯ 9 ಯಾವ ರೀತಿ ಆಗಿರ್ಬೋದು? ಎಲ್ಲಿ ಆ ಬೆಟ್ಟ ತುದಿಲ್ಲ, ಅದಕ್ಕಿಂತ ಎತ್ತರ ಆಕಾಶ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ನಾನು ಈಗ ಈ ಮುಂಚೆ ಹೇಳಿರೋ ಥರ ಅಧ್ಯಾಯ 6ರಲ್ಲಿದ್ದೀವಿ. ಸೊ ಅಧ್ಯಾಯ 7, 8, 9 ವರೆಗೆ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ. ಸೊ ವೀಕ್ಷಕರಿಗೆ ತೋರಿಸಿ ಸ್ವಲ್ಪ ಝೂಮ್ ಮಾಡಿದರೆ ಈ ಕಡೆ ಒಂದು ಕಾಲ್ದಾರಿ ಕಾಣುತ್ತೆ. ಒಂದು ವೇಳೆ ನೀವೇನಾದರೂ ಬಂದರೆ ಸೊ ಈ ದಾರಿಯಿಂದ ಮುಂದೆ ಹೋದರೆ ನಿಮಗೆ ಮತ್ತೆ ಒಳ್ಳೆ ವ್ಯೂ ಸಿಗುತ್ತೆ. ಸೊ ನಾವು ಇವಾಗ ಇಲ್ಲಿಗೆ ಮುಗಿಸ್ತೀವಿ, ಯಾಕಂದರೆ ಮುಂದೆ ಹೋದರೆ ಸಮಯದ ಕೊರತೆ ಇದೆ. ಸೊ ಮನೆಗೆ ಹೋಗಬೇಕು. ಮನೆಯಲ್ಲೂ ಕೂಡ ನಿಮ್ಗೆ ಗೊತ್ತಲ್ವಾ, ಮನೇಲಿ ಪದೇ ಪದೇ ಕಾಲ್ ಬರ್ತಾ ಇರುತ್ತೆ, ಎಲ್ಲಿದ್ದೀರಾ, ಬೇಗ ಬನ್ನಿ ಮನೆಗೆ. ಯಾಕಂದರೆ ಮಧ್ಯಾಹ್ನ ಸಮಯ ಊಟ ಕೂಡ ಮಾಡಲಿಲ್ಲ ನಾವು, ಸ್ವಲ್ಪ ಸ್ನ್ಯಾಕ್ಸ್ನ ತಿಂದ್ವಿ. ಸೊ ಬಟ್ ಸ್ನ್ಯಾಕ್ಸ್ ರ್ಯಾಪರ್ಸ್ಗಳನ್ನು ನಾವು ರಿಟರ್ನ್ ಆಗಿ ಒಯ್ತಾ ಇದ್ದೀವಿ. ಸೊ ಈ ರ್ಯಾಪರ್ಸ್ಗಳನ್ನು ನಾವು ಇಲ್ಲಿ ಚಲ್ತಾ ಇಲ್ಲ, ನೀವು ನೋಡ್ಬೋದು. ಸೊ ನೀವು ಕೂಡ ಈ ಪ್ಲೇಸಿಗೆ ಬಂದರೆ ಯಾವುದೇ ಪ್ಲ್ಯಾಸ್ಟಿಕ್ಗಳನ್ನು ಯೂಸ್ ಮಾಡಿ, ನಾನು ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ನೀವು ಚಿಪ್ಸ್ ಪ್ಯಾಕೆಟು ಏನೂ ತಂದರೂ ಕೂಡ ಎಲ್ಲ ಪ್ಲಾಸ್ಟಿಕಲ್ಲೇ ಇರುತ್ತೆ. ಸೊ ಪ್ಲಾಸ್ಟಿಕ್ ತಂದರೂ ಕೂಡ ಅದನ್ನು ತಿನ್ನಿ ವಾಪಸ್ ಯಾವ ಬ್ಯಾಗಲ್ಲಿ ತಂದಿರ್ತೀರ ಅದೇ ಬ್ಯಾಗಲ್ಲಿ ರಿಟರ್ನ್ ಒಯ್ಯಬೇಕು. ಇದು ನಾನು ವಿನಂತಿ ಮಾಡ್ಕೊಳ್ತಾ ಇಲ್ಲ, ಇದು ನಾನು ಆರ್ಡರ್ ಮಾಡ್ತಾಯಿದ್ದೀನಿ. ಸೊ ಪ್ರಕೃತಿನ ನಾಶ ಮಾಡಬೇಡಿ. ಪ್ರಕೃತಿ ಯಾರು ಪ್ರೀತಿಸ್ತಾರೆ ಅವರು ಪ್ರಕೃತಿನ ನಾಶ ಮಾಡಲ್ಲ. ಸೊ ಪ್ರಕೃತಿನ ನಾಶ ಮಾಡ್ದೇ ಸೊ ಪ್ರಕೃತಿನ ಎಂಜಾಯ್ ಮಾಡಿ, ಪ್ರಕೃತಿ ಪ್ರಿಯರಾಗಿ, ಪ್ರಕೃತಿನ ಪ್ರೀತಿಸಿ, ಪ್ರಕೃತಿನ ಲೋಕಕ್ಕೆ ತೋರಿಸಿ. ಸೊ ನಾವು ಈಗ ಈ ಜಾಗದಿಂದ ಹೊರಡ್ತಾ ಇದ್ದೀವಿ. ಸೊ ಯಾರ್ಯಾರಿಗೆ ಈ ಜಾಗ ಇಷ್ಟ ಆಯಿತು, ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಆ್ಯಂಡ್ ಇಲ್ಲಿ ಬರೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಬನ್ನಿ ಕಮೆಂಟ್ ಮಾಡಿ. ಇನ್ನೊಂದು ಕೂಡ ನಿಮಗೆ ರೂಟ್ ಗೈಡ್ ಬೇಕಂತ ಮಾಡ್ತೀವಿ. ನೀವೆಲ್ಲ ಎಂಜಾಯ್ ಮಾಡಿಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ. ಮನೆಯಿಂದ ಸಿಕ್ಕಾಪಟ್ಟೆ ಕಾಲ್ ಬಂದಿದೆ, ಒಂದು 18 ಮಿಸ್ ಕಾಲ್ ಇದೆ ನನ್ನಲ್ಲಿ. ಸೊ ಹೋಗ್ತಿದ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು, ಯಾಕಂದರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕು. ಇಲ್ಲಿ ಮಿಸ್ ಆದರೆ ಡೈರೆಕ್ಟ್ ಕಾರ್ ಮೇಲೇ, ಅಲ್ಲೊಂದು ಅಜ್ಜಿ ಮನೆ ಇತ್ತಲ್ವಾ ಸ್ಟಾರ್ಟಿಂಗು, ಅವ್ರ ಮನೆ ಒಳಗಡೆನೆ ಡೈರೆಕ್ಟ್ ಕಿಚನಲ್ಲೇ. ಕಥೆಯಲ್ಲಿ ಟ್ವಿಸ್ಟ್ ಇದೆ, ಲಾಸ್ಟ್ ದ ದಾರಿ. ಯಾಕಂದ್ರೆ ಎಲ್ಲ ಕಡೆ ಒಂದೇ ತರ ಇತ್ತು, ಬಟ್ ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು. ಮಾಡ್ತಾ ದಾರಿ ತಪ್ಪಿಬಿಟ್ವಿ. ಸೊ ನೋಡಿ, ಎಲ್ಲ ಕಡೆ ಒಂದೇ ತರ ಇದೆ. ಎಲ್ಲಿ ಹೋಗ್ತೀರಾ ಹೇಳಿ? ಎಲ್ಲ ಕಡೆ ಹೆಂಗಿದೆ, ಬಟ್ ಕೆಳಗಡೆ ಹೋಗ್ಬೇಕು ಅನ್ನೋದು ಗೊತ್ತು, ಬಟ್ ಈ ಕಡೆನಾ ಆ ಕಡೆನಾ ಗೊತ್ತಿಲ್ಲ. ಬಂದಿದ್ದು ಹೀಗೆ, ಹೋಗುದೇ ಹೇಗೆ? ಎಸ್, ನಾವು ಕಳೆದೆವು. ನಾವು ಕಳೆಯುವುದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸುಗಳು ಕಳೆದು ಹೋಗಿದ್ದವು. ಎಲ್ಲ ನೋವುಗಳು ಅಳಿಸಿ ಹೋಗಿದ್ದವು. ಬದುಕಿನ ಹೊಸ ಪುಟಗಳು ತೆರೆದಿದ್ದವು. ಪ್ರಕೃತಿಯ ಮುಂದೆ ನಾವು, ನೀವು ಎಲ್ಲರೂ ಅತ್ಯಲ್ಪರು ಎಂಬ ಸತ್ಯ ಕೂಡ ಅರಿತೆವು. ಪ್ರಕೃತಿಯೇ ಆರಾಧ್ಯ, ಅಪೂರ್ವ ಹಾಗೂ ಅನಂತ ಎಂಬ ಸಂದೇಶ ಸಾರುತ್ತಿದೆ ಈ ಭಾವಸಮುದ್ರ.